ಹಲೋ ಹಾಯ್ ವೆಲ್ಕಮ್ ಟು CAD Nest ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನಲ್ಲಿ ನಾವೇನು ನೋಡಿದ್ವಿ ಅಂದರೆ ಕಂಡೀಷನಲ್ ಫಾರ್ಮೇಟಿಂಗ್ ಬಗ್ಗೆ ತಿಳ್ಕೊತಾ ಬಂದಿದ್ವಿ ಅಲ್ವಾ. ಸೊ ಇವಾಗ ಈ ಫಾರ್ಮೇಟೆಲ್ಲ ಅಪ್ಲೈ ಮಾಡಿದ್ದೀವಿ. ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಕ್ಲಿಯರ್ ಫಾರ್ಮೇಟಿಂಗ್ಸ್ ಅಂತ ಇದೆ, ಇಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ಹಾಗೇನು ಕಂಡೀಷನಲ್ ಫಾರ್ಮೇಟಿಂಗ್ ಬರೋಣ. ಟಾಪ್ 10 ರೂಲ್ಸ್, ಟಾಪ್ 10 ಐಟಮ್ಸ್ ಅಂತ ಇದೆ. ಇಷ್ಟೊತ್ತು ನಾವೇನು ಮಾಡಿದ್ವಿ, ರೂಲ್ಸ್ನ ನೋಡಿದ್ವಿ. ಟಾಪ್ 10 ಐಟಮ್ಸ್ ಇದೆ. ಇವಾಗ ಟಾಪ್ 10 ಐಟಮ್ಸ್ನ ತೊಗೊತಾ ಬರೋಣ. ಟಾಪ್ 1 ತೊಗೊತೀನಿ ನಾನು. ಸೇಮ್ ಆ್ಯಸ್ ಇಟ್ ಈಸ್, ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋಲ್ಲ, ಹೀಗೇ ಇರುತ್ತೆ. ಸೊ ನನಗೆ ಯಾವ ಕಲರ್ ಬೇಕೋ ನಾನು ಆ ಕಲರು ತೊಗೊಬೋದು. ಹಾಗೆಯೇ ಬಾಟಮ್ 10 ಐಟಮ್ಸ್ ಅಂದರೆ ಬಾಟಮ್ 10 ಐಟಮ್ಸ್, ಟಾಪ್ 10% ಅಂದರೆ ಟಾಪ್ 10%, ಸೇಮ್ ಐಟಮ್ ಆ್ಯಂಡ್ ಪರ್ಸೆಂಟ್ ಎರಡೂ ಒಂದೇ ಆಗಿರುತ್ತೆ. ಹಾಗೇನು ಬಾಟಮ್ 10 ಐಟಮ್ಸ್ ಅಂದರೆ ಬಾಟಮ್ 10 ಐಟಮ್ಸ್ ಬರುತ್ತೆ. ನನಗೆ ಬಾಟಮ್ ಒಂದೇ ಒಂದು ಸಾಕು ಅಂತ ಅಂದರೆ ಬಾಟಮ್ ಒಂದೇ ಒಂದು ಕೂಡ ನಾನು ತೊಗೊತಾ ಬರ್ಬೋದು. ಅದೇ ಆಟೋಮೆಟಿಕ್ಲಿ ರೆಕಗ್ನೈಸ್ ಆಗುತ್ತೆ ಲೈಕ್ ದಿಸ್. ಓಕೆನಾ. ಮತ್ತು ಇವಾಗ ಇಷ್ಟೊತ್ತು ಆಯಿತು, ಇರೋದು ಮಾತ್ರ ಹೈಲೈಟ್ ಆಯಿತು. ನಾನು ಇವಾಗ ಮಾರ್ಕ್ಸ್ ಚೇಂಜ್ ಮಾಡಿದ್ರೆ ಬರಲ್ವಾ ಅಂತ ಒಂದು ಕ್ವಶನ್ ಅರೈಸ್ ಆಗ್ಬೋದು. ಅಫ್ಕೋರ್ಸ್ ನಾನು ಇಲ್ಲಿ ಮಾರ್ಕ್ಸ್ ಚೇಂಜ್ ಮಾಡಿದ್ರು ಕೂಡ ನನಗೆ ರೆಡ್ಡಲ್ಲಿ ಹೈಲೈಟ್ ಆಗ್ತಾ ಬರುತ್ತೆ, ವಿತ್ ಫಾರ್ಮುಲಾ ಚೇಂಜ್ ಆಗ್ತಾ ಬರುತ್ತೆ ಕಂಪ್ಲೀಟು. ಗೊತ್ತಾಗಿದೆ ಅಲ್ಲ, ಹೀಗೆ. ಸೊ ಅಗೇನ್ ನನಗೆ ಫಾರ್ಮೇಟಿಂಗ್ ಕ್ಲಿಯರ್ ಮಾಡಬೇಕು ಅಂತಂದರೆ ಕ್ಲಿಯರ್ಗೆ ಬರೋಣ, ಕ್ಲಿಯರ್ ಫಾರ್ಮೇಟಿಂಗ್ ಕೊಡೋಣ ಲೈಕ್ ದಿಸ್. ಈಗ ಇನ್ನೂ ಒಂದೇನಂದರೆ ನನಗೆ ಇಲ್ಲೊಂದು ರೋನ ಇನ್ಸರ್ಟ್ ಮಾಡ್ಕೊಬೇಕು ಅಂತಂದರೆ ನನಗೆ ಇಲ್ಲೊಂದು ಇನ್ಸರ್ಟ್ ಅಂತ ಒಂದು ಆಪ್ಷನ್ ಇದೆ. ಸೊ ನನಗೆ ಇಲ್ಲೊಂದು ಇನ್ಸರ್ಟ್ ಅಂತ ಆಪ್ಷನ್ ಇದೆ. ಇನ್ಸರ್ಟ್ ರೋ ಆದರೆ ಇನ್ಸರ್ಟ್ ರೋ ಬರುತ್ತೆ. ಅದೇ ಇನ್ಸರ್ಟ್ ಕಾಲಮ್ ಆಗಬೇಕು ಅಂದರೆ ಇನ್ಸರ್ಟ್ ಕಾಲಮ್ ಆಗುತ್ತೆ ಲೈಕ್ ದಿಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಾವು CAD Nest ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.